ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಬಿಂದಿಗೆಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆನೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ. ಈ ರೀತಿ ನೆರಿಗೆ ಇಡೋದು ತುಂಬ ಸುಲಭ. ಕೈಯಲ್ಲಿ ಇಡಕ್ಕೆ ಹೋದರೆ ನೆರಿಗೆ ಜಾರ್ತಿರುತ್ತೆ. ನೀವು ಬಿಗ್ನರ್ಸ್ ಆದರೆ ಈ ರೀತಿ ಇಟ್ಕೊಳ್ಳಿ. ನಮಗೆ ಬರುತ್ತೆ ಅನ್ನೋರು ಕೈಯಲ್ಲೇ ಇಡ್ಬೋದು. ಹೀಗೆ ನೆರಿಗೆ ಎಲ್ಲ ಇಟ್ಕೊಂಡಾದ್ಮೇಲೆ ನಾನು ಸೆರಗಿಗೆ 4 ಮೊಳದಷ್ಟು ಸೀರೆನ ಬಿಟ್ಟಿದ್ದೀನಿ. ಈಗ ನೆರಿಗೆಗಳನ್ನು ಚೆಕ್ ಮಾಡಿಕೊಂಡು ಟಿಪ್ಪನ್ನು ಹಾಕೋತೀನಿ. ಎಲ್ಲ ನೆರಿಗೆನ ಜೋಡಿಸ್ಕೊಂಡು ಟಿಪ್ ಹಾಕೋತೀನಿ. ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಸೀರೆ ಉಡಿಸೋ ವಿಧಾನಗಳಿದೆ ಅಮ್ಮನವರಿಗೆ. ಅದನ್ನು ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಈ ಬಾರಿ ಆ ರೀತಿ ಮಾಡಿ. ಹೀಗೆ ಮಧ್ಯದಲ್ಲೂ ಸಹ ಚೆಕ್ ಮಾಡಿ ಕ್ಲಿಪ್ಪನ್ನು ಹಾಕೋತಿದ್ದೀನಿ. ನೆರಿಗೆ ಇಟ್ಟಿದ್ದಾಯಿತು. ಸೆರಗು ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಸೆರಗಿಗೂ ಸಹ 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ. ಈಗ ಕ್ಲಿಪ್ಪನ್ನು ಹಾಕೋತೀನಿ. ಇನ್ನು ಉಳಿದಿರೋಂಥ ಸೀರೆನ ನೆರಿಗೆ ಇಡ್ತಿದ್ದೀನಿ. ನೆರಿಗೆ ಸೆರಗು 2 ಆಯಿತು. ಈಗ ಕೈಗಳಿಗೆ ಹೇಗೆ ಬ್ಲೌಸ್ ಪೀಸ್ ಸುತ್ತೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೀಗೆ ಬ್ಲೌಸ್ ಪೀಸ್ ಇಟ್ಟು ಸುತ್ತಬೇಕು. ನಾನು ತಗೊಂಡಿರೋದಕ್ಕೆ ಬಾರ್ಡರ್ ಇಲ್ಲ. ನೀವು ತಗೊಳ್ಳೋದಕ್ಕೆ ಬಾರ್ಡರ್ ಇದ್ದರೆ ಬಾರ್ಡರ್ ಇರೋ ಕಡೆ ಸುತ್ಕೊಳ್ಳಿ. ಸುತ್ತಿ ಒಂದು ಗುಂಪಿನ ಹಾಕಬೇಕು. ಎರಡು ಕಡೆನೂ ಅಷ್ಟೇ ಕೈಯನ್ನಿಟ್ಟು ಸುತ್ತಿ ಒಂದು ಗುಂಪಿನ ಹಾಕಬೇಕು. ಸೆರಗು, ನೆರಿಗೆ, ಕೈಗಳಿಗೆ ಬ್ಲೌಸ್ ಪೀಸ್ ಸುತ್ತಿದಾಯಿತು. ಈಗ ಕಲಶಕ್ಕೆ ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಬಿಂದಿಗೆಗೆ ಡಬಲ್ ಸೈಡೆಡ್ ಟೇಪ್ ಅಂಟಿಸ್ತಿದ್ದೀನಿ. ಅದರ ಮೇಲೆ ಇನ್ನೊಂದು ಬಿಂದಿಗೆನ ಇಡ್ತೀನಿ. ಈಗ ಕಲಶ ರೆಡಿ ಆಯಿತು. ನೆರಿಗೆನ 2 ಸೈಡು ಸಮನಾಗಿ ಬರುವಂತೆ ಇಡ್ತೀನಿ. ಕೆಳಗಡೆ ಇರೋ ಬಿಂದಿಗೆ ಮೇಲೆ ಕಂಠದ ಹತ್ರ 2 ಕಡೆ ನೆರಿಗೆ ಸಮನಾಗಿರೋ ಥರ ಇಡ್ತೀನಿ. ಅಳತೆ ಚೆಕ್ ಮಾಡ್ಕೋಬೇಕು. ಉದ್ದ ಬೇಕಾದರೆ ಉದ್ದ, ಇಲ್ಲಾಂದರೆ ಕಡಿಮೆನೂ ಮಾಡ್ಕೋಬೋದು. ಈಗ ಒಂದು ಸೇಫ್ಟಿ ಪಿನ್ ಹಾಕೋತಿದ್ದೀನಿ. ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇದೆಯಾ ನೆರಿಗೆ ಅಂತ. ಒಂದು ಕೆಳಗೆ ಒಂದು ಮೇಲೆ ಆದರೆ ಚೆನ್ನಾಗಿರಲ್ಲ. ಪಿನ್ ಹಾಕೋ ಮೊದಲು ಕರೆಕ್ಟಾಗಿ ನೋಡ್ಕೋಬೇಕು ಕರೆಕ್ಟ್ ಇದೆಯಾ ಅಂತ. ಈಗ ಕೈಗಳನ್ನು ಇಡ್ತಿದ್ದೀನಿ. ಬ್ಲೌಸ್ ಪೀಸ್ ಸುತ್ತಿರೋಂಥ ಕೈಗಳನ್ನು ಹಿಂದೆ
ಎರಡು ಸೈಡು ಸಹ ಒಂದೊಂದು ಗುಂಪಿನ ಹಾಕ್ತಿದ್ದೀನಿ. ಮುಂದೆ ಇರುವಂಥ ಬ್ಲೌಸ್ ಪೀಸನ್ನು ಹೀಗೆ ಬಿನ್ಗೆ ಕಾಣದೇ ಇರೋ ಥರ ಹಿಡ್ಕೊಂಡು ಹಿಂದೆ 2 ಸೇಫ್ಟಿ ಪಿನ್ನನ್ನು ಹಾಕ್ತೀನಿ. ಟೈಟಾಗಿ ಹಾಕಬೇಕು, ಲೂಸ್ ಬಿಡಬೇಡಿ. ಬ್ಲೌಸ್ ಪೀಸನ್ನು ಎಷ್ಟಾದರೆ ಅಷ್ಟು ಟೈಟಾಗಿ ಎಳೆದು ಒಂದು ಸೇಫ್ಟಿ ಪಿನ್ನನ್ನು ಹಾಕಬೇಕು. ಈಗ ಸೆರಗು ಹಾಕ್ತಾಯಿದ್ದೀನಿ. ನಾವು ಹಾಕ್ಕೋತೀವಲ್ಲ ಅದೇ ರೀತಿ ಹಾಕ್ಕೊಂಡು ಶೋಲ್ಡರ್ ಹತ್ರ ಒಂದು ಗುಂಪಿನ ಹಾಕ್ತಿದ್ದೀನಿ. ಈಗ ಸೆರಗಿನ ಫ್ರಿಲ್ಲನ್ನು ಸ್ಪ್ರೆಡ್ ಮಾಡಿಕೊಂಡು ದಾರ ಕಟ್ತೀನಿ. ಈಗ ಕಾಲನ್ನು ಇಡ್ತಿದ್ದೀನಿ. ಕೊನೆ ನೆರಿಗೆ ಇರುತ್ತಲ್ವ ಅಲ್ಲಿ ಇಟ್ಟು ಒಂದು ಗುಂಪಿನ ಹಾಕ್ತೀನಿ. ಕೊನೆ ನೆರಿಗೆ ಹತ್ರ ಹಾಕಬೇಕು. ಎರಡು ಕಡೆನೂ ಸೇಮ್. ಕೊನೆ ನೆರಿಗೆ ಹತ್ರ ಕಾಲನ್ನಿಟ್ಟು ಈ ಕಾಲನ್ನು ಬಾರ್ಡರ್ ಕಾಲ ಮೇಲೆ ಬರೋ ರೀತಿ ಮಾಡ್ತೀನಿ. ನೋಡಿ, ಈ ರೀತಿ. ಕಾಲು ಉದ್ದ ಬೇಕಾದರೆ ಉದ್ದ, ಸ್ಟ್ರೈಟ್ ಬೇಕಾದರೆ ಸ್ಟ್ರೈಟ್, ಎರಡು ಥರ ಇಡ್ಬೋದು. ಅಲ್ಲ ಒಂದು ಗುಂಪಿನ ಹಾಕೋತೀನಿ. ಮುಂದೇನು ಒಂದು ಗುಂಪಿನ ಹಾಕೋತೀನಿ. ಈಗ ಡಾಬು ಕಟ್ತಿದ್ದೀನಿ. ನೆರಿಗೆ ಎಲ್ಲ ಸ್ಪ್ರೆಡ್ ಮಾಡ್ತಿದ್ದೀನಿ. ನೆರಿಗೆ ಸ್ಪ್ರೆಡ್ ಮಾಡಿ ಇನ್ನು ಉಳಿದಿರೋ ಅಂಥ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡ್ತೀನಿ. ಈಗ ಮುಖಪದ್ಮ ಕಟ್ತಿದ್ದೀನಿ, ಒಡವೆಗಳನ್ನು ಹಾಕ್ತಿದ್ದೀನಿ. ನೀವು ಅಮ್ಮನವ್ರಿಗೆ ಏನು ಒಡವೆ ಹಾಕಬೇಕು ಅಂತಿದ್ದೀರಾ ಆ ಒಡವೆಗಳನ್ನು ಹಾಕಿ, ಹೂಗಳನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಗೆಜ್ಜೆ ಎಲ್ಲ ಹಾಕ್ತಿದ್ದೀನಿ. ಈಗ ಜಡೆ ಇಟ್ಟು ಹೂಗಳನ್ನು ಹಾಕಿ ಅಲಂಕಾರ ಮುಗೀತು. ನೋಡಿ, ಫೈನಲ್ ಲುಕ್ ಈಗ ಬರುತ್ತೆ. ನೋಡಿ ಎಷ್ಟು ಚಂದ ಇದೆ ಅಂತ. ಚಂದ ಇದೆಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ
ಶೇರ್ ಮಾಡಿ. ನೋಡಿ ಎಷ್ಟು ಚೆಂದ ಬರುತ್ತೆ ಅಂತ. ಬಿಗಿನರ್ಸ್ ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅಭ್ಯಾಸ ಇರೋರು ಬೇಗ ಉಡಿಸ್ಬೋದು. ಈ ರೀತಿ ಮೊದಲು ದಿನವೇ ಮಾಡ್ಕೊಂಬಿಡಿ. ಹಬ್ಬದ ಮೊದಲು ದಿನವೇ ಸೀರೆ ಎಲ್ಲ ಉಡಿಸಿಟ್ಕೊಂಡ್ರೆ ಹಬ್ಬದ ದಿನ ಬೇಗ ಅಲಂಕಾರ ಮುಗಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.